ಬೇ ಏರಿಯಾದ ಸಮಸ್ತ ಕನ್ನಡಿಗರಿಗೆ ನಾಟಕ ಚೈತ್ರದ ಪರವಾಗಿ ಹೃತ್ಪೂರ್ವಕ ಆಹ್ವಾನ. ಇದೇ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ಕನ್ನಡದ ಪ್ರಖ್ಯಾತ ಕವಿ, ಪ್ರೇಮ ಕವಿ ಅಂತ ಖ್ಯಾತರಾಗಿರುವಂತಹ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನಗಳನ್ನು ಆಧರಿಸಿದ ಒಂದು ಸುಂದರವಾದ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಏನು ಬಂದಿದ್ದು ಅಂತ ಕೇಳಿರಾ? ಅದು ಊರ್ತಕ್ಕೆ ಬಂದೆ ಸಾನೆ ವರ್ಷ ಆಗೋಗಿತ್ತು, 60-70 ವರ್ಷನೇ ಆಗೋಗಿತ್ತು ತೆಗಿರಿ. ನಾಟಕ ಚೈತ್ರ ತನ್ನ 15ನೇ ವರ್ಷದ ಸಂಭ್ರಮವನ್ನು ಆಚರಿಸುತ್ತಿದೆ. ಈ ಸಂಭ್ರಮವನ್ನು ನಿಮ್ಮೆಲ್ಲರಿಗೂ ಹಂಚೋದಕ್ಕೋಸ್ಕರ ಕನ್ನಡದ ಪ್ರಖ್ಯಾತ ಹಾಡುಗಳನ್ನೆಲ್ಲ ಆಧರಿಸಿದಂತಹ ಪ್ರಖ್ಯಾತ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವಂತಹ ಸುಮಾರು ಒಂದು 7-8 ದಶಕಗಳಿಂದ ಕನ್ನಡಿಗರ ಮನವನ್ನೆಲ್ಲ ಮುಟ್ಟಿರುವಂತಹ ಹಾಡುಗಳನ್ನು ಹೊಂದಿರುವಂತಹ ಒಬ್ಬ ಅಜ್ಞಾತ ಕವಿಯ ಭಾವಯಾನದ ಕಥೆಯ ಮೂಲಕ ಇದನ್ನೆಲ್ಲ ನಿಮ್ಮೆಲ್ಲರಿಗೂ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ನವಿಲೂರಿಗೆಲ್ಲ ನೀನೆ ಬಲು ಚಲುವೆ, ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ. ಕನ್ನಡದ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಅಷ್ಟೊಂದು ಶ್ರೇಷ್ಠ ಕೊಡುಗೆ ಕೊಟ್ಟಿರುವಂತಹ ಒಬ್ಬ ಶ್ರೇಷ್ಠ ಕವಿಯನ್ನು ನಾವೆಲ್ಲರೂ ಇಲ್ಲಿ ಒಂದೆಡೆ ಸೇರಿ ಅವ್ರನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಅದ್ಭುತ ಅವಕಾಶ ಇದು. ಒಂದು ಒಳ್ಳೆ ನಾಟಕ, ಒಬ್ಬ ಅದ್ಭುತ ಕವಿಯ ಸ್ಮರಣೆ, ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಮಗೆ ಬದುಕಲ್ಲಿ ಇನ್ನೇನು ಬೇಕು ಹೇಳಿ. ಕನ್ನಡದ ಕಾವ್ಯದ ಸೊಬಗನ್ನು, ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳ ಸೊಬಗನ್ನು ನಮ್ಮ ಬೇ ಏರಿಯಾದ ಕಲಾವಿದರು, ನೃತ್ಯಗಾರರು, ಅಭಿನಯ ನಟರು, ನಟಿಯರು ಇವರೆಲ್ಲರ ಸಮ್ಮಿಳನದ ಒಂದು ಪ್ರೊಡಕ್ಷನ್ ಮೂಲಕ ನಿಮ್ಮೆಲ್ಲರೂ ತಲುಪುವ ಪ್ರಯತ್ನ ನಮ್ಮದು. ತಾವೆಲ್ಲರೂ ಇದನ್ನು ಬಂದು ಹಾರೈಸ್ತೀರಿ. ಕನ್ನಡದ ಈ ಪ್ರಯತ್ನವನ್ನು ತಾವೆಲ್ಲರೂ ಬೆಂಬಲಿಸ್ತೀರಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇನೆ. ಮರೀದಿರಿ, ಫೆಬ್ರವರಿ 28, ಮಾರ್ಚ್ 1. ನಮಸ್ಕಾರಗಳು. ಯಾವ ಸಾಹೇಬ್ರು ಇವ್ರು ಕೇಳ್ಬಿಟ್ಟು, ಯೋ ಬೇಡಯ್ಯ ನೀ ನಮ್ಮ ಕಚೇರಿಗೆ ಬೇಡ ಒಟ್ಟೋಗಯ್ಯ ಅಂತ ಕೊಡಿಸ್ಬಿಟ್ಟಿದ್ರು. ಅದೇ ಸಾಹೇಬ್ರೆ ಇವ್ರು ಆಡಿಲ್ದಿ ಗಾರ ಮಾಡ್ದೋಗ್ತಾನೆ ಆಗಬಿಟ್ಟು, ಯೋ ಬಾರಯ್ಯ ನೀ ನಮ್ಮ ಕಚೇರಿಯಾಗ ಕುತ್ಕೊಂಡು ಆಡು ಹೊಸೆ ಏನ್ ಬೇಕಾದ್ರೂ ಬರ್ಕೋತ ಕಳಿಸ್ಬಿಟ್ಟಿರ್ಲಿಲ್ವಾ?